सबकी लाज, सबके स्वामी अंतर्यामी पूरन कीजिए काज। देवकी नंदन तुमको वंदन रखते सबकी लाज, सबके स्वामी अंतर्यामी पूरन कीजिए काज। मन मंदिर में सजे बिहारी, मनमोहन तेरी छवि अति प्यारी। मन मंदिर में सजे बिहारी, मनमोहन तेरी छवि अति प्यारी। बंसी बजैया रास रचैया, तारनहार मेरे तुम ही के भैया। तुमसे बड़ा कहाँ कौन कन्हैया। श्री कृष्ण गोविंद हरे मुरारे, हे नाथ नारायण वासुदेवा। श्री कृष्ण गोविंद हरे मुरारे, हे नाथ नारायण वासुदेवा। ಭೂಲೋಕದ ಅಮೃತ ಎಂದೇ ಹೆಸರುವಾಸಿಯಾದಂತಹ ಧನ್ವಂತರಿ ಮಜ್ಜಿಗೆ ಇದರ ಲೋಕಾರ್ಪಣೆ ಇಂದು ನಡೆಯಲಿಕ್ಕಿದೆ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಇಂದಿನ ಮುಖ್ಯ ಉದ್ಘಾಟಕರಾದಂತಹ ರಾಜ್ಯ ಪ್ರಶಸ್ತಿ ವಿಜೇತ ಶಿಲ್ಪಿ ಹಾಗೂ ಉದ್ಯಮಿ ಶ್ರೀ ಗುಣವಂತೇಶ್ವರ ಭಟ್ ಇವರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ವಾಸುದೇವ್ ಭಟ್ ನೆಕ್ಕಡಪಲ್ಕೆ, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ NP ಗ್ರೂಪ್ಸ್ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ಉದ್ಯಮಿಗಳಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಸರ್ ನಿಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಕುಕ್ಕುಂದೂರು ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ಶಮಿತಾ ಸಂತೋಷ್ ಶೆಟ್ಟಿ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ವಿನಾಯಕ ತವ ಶರಣಂ ಸಕಲ ಕಲಾಧರ ಕಲುಷ ವಿದೂರ, ಸಕಲ ಕಲಾಧರ ಕಲುಷ ವಿದೂರ, ಸಕಲ ಜಗತ್ಪ್ರಿಯ ತವ ಶರಣಂ, ಸಕಲ ಜಗತ್ಪ್ರಿಯ ತವ ಶರಣಂ, ವಿಘ್ನೇಶ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ, ಸಿದ್ಧಿ ವಿನಾಯಕ ತವ ಶರಣಂ. ಗುಣವಂತೇಶ್ವರ ಭಟ್ ಸರ್ ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಮಾಲಕರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಇವರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ NP ಗ್ರೂಪ್ಸ್ ಶ್ರೀಯುತ ವಾಸುದೇವ್ ಭಟ್ ನೆಕ್ಕಡಪಲ್ಕೆ ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಶಾರದಾ ಕನ್ಸ್ಟ್ರಕ್ಷನ್ ಜೋಡ್ರಸ್ತೆ ಕಾರ್ಕಳ ಇದರ ಮಾಲಕರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ನಿಮ್ಮನ್ನು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಕುಕ್ಕುಂದೂರು ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶರ್ಮಿಳಾ ಶೆಟ್ಟಿ ಮೇಡಮ್ ನಿಮ್ಮನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅಧಿದೇವತೆಯಾದಂತಹ ದುರ್ಗಾ ಪರಮೇಶ್ವರಿಯನ್ನು ನೆನೆಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ಎದುರಿನಲ್ಲಿರುವಂತಹ ಎಲ್ಲ ಸಾರ್ವಜನಿಕರೇ, ಇದು ಏನು ವಿಶೇಷವಾದ ಭಾಷಣ ಮಾಡುವಂಥ ವೇದಿಕೆಯಲ್ಲ. ಇವತ್ತಿನ ಉದ್ಘಾಟನೆಗೆ ಒಂದು ಶುಭವನ್ನು ಕೋರುವಂಥ ಒಂದು ಸುಸಂದರ್ಭ ಇದು. ಹಾಗಾಗಿ ಭಾಳ ಏನು ಮಾತಾಡುವಂಥದ್ದೇನಿಲ್ಲ. ಈಗಾಗಲೇ ಹೇಳಿದರು, ಹಿಂದಿನ ಕಾಲದಲ್ಲಿ ಮುಂಜಾನೆ ಹಸುಗಳನ್ನು ಹಾಲು ಕರೆದು ಅದಕ್ಕೆ ಮುಂದಿನ ಭಾಗದಂಥ ಮೊಸರು, ಮಜ್ಜಿಗೆ ಇತ್ಯಾದಿ ಮಾಡುವಂಥದ್ದನ್ನು ಹಿಂದಿನ ಕಾಲ ಅಂತ ಹೇಳಿದರು. ಹಿಂದಿನ ಕಾಲಕ್ಕೆ ನಾವು ಹೋಗಬೇಕಾದಿಲ್ಲ. ಬಹುಶಃ ನಮ್ಮ ಮನೆಯಲ್ಲಿ ಇವತ್ತು ನಾನು ಬೆಳಿಗ್ಗೆ ಎದ್ದು ಹಾಲು ಕರೆದು ಸುಮಾರು 20 ಹಸುಗಳ ಮಲೆನಾಡು ಗಿಡ್ಡ ನಮ್ಮ ಮನೆಯಲ್ಲಿದೆ. ಅಂತಹ ಹಸುಗಳ ಕೆಲಸ ಇವತ್ತು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ಮನಸ್ಸಿರಬೇಕು. ಯಾಕೆಂತಂದರೆ ನಾವು ದೇವತೆಗಳೆಲ್ಲ ಆವಾಸವಾಗಿರುವಂತಹ ಒಂದು ಪ್ರಾಣಿ ಇದ್ದರೆ ಅದು ಹಸು ಅಂತ ನಮ್ಮ ಪೂರ್ವಜರು ಹೇಳಿಕೊಂಡು ಬಂದಿದ್ದಾರೆ. ಅದು ಇವತ್ತು ಕೂಡ ಸತ್ಯ. ಅದು
ಹಾಗಾಗಿ ನಾವು ಇವತ್ತು ಆ ಯಾಂತ್ರಿಕವಾದಂಥ ಸ್ಥಿತಿಗೆ ಹೋಗೋದಕ್ಕಿಂತ ಹೆಚ್ಚಿನ ಮುಂದಡಿ ಇಡಬೇಕು ಅಂತ ನನಗನ್ನಿಸೋದು. ಹಸುಗಳನ್ನು ಯಾವಾಗ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ, ಹಸುಗಳಿಂದ ದೂರ ಆದ್ವಿ, ಆವಾಗ ಇಲ್ಲದ ಸಮಸ್ಯೆಗಳೆಲ್ಲ ಬಂತು. ಕುಟುಂಬಗಳು ವಿಭಾಗ ಆಯಿತು, ಆರೋಗ್ಯ ಹದಗೆಟ್ಟಿತು, ಇಡೀ ಮಾನಸಿಕವಾದಂತಹ ಒಂದು ಅವ್ಯವಸ್ಥೆಗೆ ತಲುಪುವುದಕ್ಕೆ ಕಾರಣ ನಾವು ಹಸುಗಳ ಸಾಕಣೆಯಿಂದ ದೂರ ಆದ್ದು. ತಿನ್ನುವಂಥ ಆಹಾರ ವಿಷ ಆಯಿತು. ಎಲ್ಲದಕ್ಕೂ ಕಾರಣ ನಾವು ಹಸು ಸಾಕುವುದನ್ನು ದೂರ ಮಾಡಿದ್ದು. ಇವತ್ತಿಗೂ ಕೂಡ ಹಸುಗಳನ್ನು ಸಾಕ್ತಾ ಇದ್ದರೆ ಅದರಲ್ಲಿ ಸಿಗುವಂಥ ಒಂದು ಸಂತೋಷ ಅದು ಪ್ರತ್ಯೇಕ. ಅದು ಲಾಭವ ನಷ್ಟವ ಅಂತೇಳಿ ಹೇಳುವಂಥದ್ದು ಮತ್ತಿನ ವಿಷಯ. ಆದರೆ ನಮ್ಮಲ್ಲಿ ಹೊಸ ಒಂದು ಮನಸ್ಥಿತಿ ಏನು ಬಂದಿದೆ ಅಂತಂದರೆ, ಎಲ್ಲದಕ್ಕೂ ಮೂಲ ಕಾರಣ ನಮ್ಮಲ್ಲಿ ಬಂದಂತಹ ವಿದ್ಯಾಭ್ಯಾಸದ ವ್ಯವಸ್ಥೆ, ನಮ್ಮ ಪೂರ್ವಜರು ಹಾಕಿಕೊಂಡಂತಹ ಎಲ್ಲ ವ್ಯವಸ್ಥೆಗಳು ಹಾಳಾಗಲಿಕ್ಕೆ ನಮಗೆ ಬಂದಂತಹ ಈ ವಿದ್ಯಾವ್ಯವಸ್ಥೆ. ಇದರಿಂದಾಗಿ ನಾವು ಬದುಕನ್ನು ಬದಲಾವಣೆ ಮಾಡ್ತಾ ಬಂದ್ವಿ. ಹಸುಗಳು ಬೇಡ, ಕೃಷಿ ಬೇಡ, ಆಮೇಲೆ ಆಹಾರಗಳು ಬೇಡ, ಎಲ್ಲವೂ ಬದಲಾವಣೆ ಆಗ್ತಾ ಬಂದು ನಮ್ಮ ಆರೋಗ್ಯವನ್ನು ಹದಗೆಡಿಸಿ ಇವತ್ತು ನಾವು ಯಾವುದೋ ಒಂದು ಹೊಸ ರೀತಿಯ ಮಾನಸಿಕ ವ್ಯವಸ್ಥೆಗೆ ತಲುಪುವುದಕ್ಕೆ ಕಾರಣ ಆಗಿದೆ. ಅಂತಹ ಈ ಸಂದರ್ಭದಲ್ಲಿ ನಾವು ಇವತ್ತು ಹೊಸ ವ್ಯವಸ್ಥೆಯನ್ನು ಈಗ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ ಕಿಶೋರರು. ಅದೊಂದು ಬಹುಶಃ ಕಷ್ಟದ ಕೆಲಸ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಎಲ್ಲವೂ ಈಗಿನ ಹೊಸ ರೀತಿಯ ಜ್ಯೂಸುಗಳು, ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಥರದ ಬಣ್ಣಗಳು, ರುಚಿಗಳು ಅದೆಲ್ಲ ಹಾಕಿದಂಥ ಸಂದರ್ಭದಲ್ಲಿ ಈ ಮಜ್ಜಿಗೆಯನ್ನು ಮಾರ್ಕೆಟಿಗೆ ತಂದು ಅದರಲ್ಲಿ ವ್ಯವಹಾರ ಮಾಡಬೇಕು ಅಂತ ಹೇಳೋದು ಇದೊಂದು ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ನಿಸ್ತದೆ. ಆದರೆ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ತುಂಬ ಮಾತಾಡ್ತಾ ಕೂತರೆ ಅದು ಇವರಿಗೆ ಬಹುಶಃ ಈ ವ್ಯವಹಾರಕ್ಕೆ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಮುಂದಿನ ದಿವಸಗಳಲ್ಲಿ ಎಲ್ಲರೂ ಕೂಡ ನಾನೀಗ ಹೇಳಿದಾಗೆ ಈ ಹಸುಗಳನ್ನು ಸಾಕುವಂಥದ್ದು ಮತ್ತು ಹಸುಗಳ ಉತ್ಪನ್ನಗಳನ್ನು ಉಪಯೋಗಿಸುವಂಥದ್ದು, ಅದರ ಮಜ್ಜಿಗೆ ಇರ್ಬೋದು, ಹಾಲಿರ್ಬೋದು, ಪ್ಯಾಕೆಟ್ನಲ್ಲಿ ಸಿಗ್ತದೆ. ಪ್ಯಾಕೆಟ್ನಲ್ಲಿ ಸಿಕ್ಕುವುದು ಅದರಲ್ಲಿ ಎಷ್ಟು ಏನು ಅಂತೇಳಿ ಹೇಳುವಂಥದ್ದು ವೈಜ್ಞಾನಿಕವಾಗಿ ಪ್ರೂಫ್ ಆಗಿದೆ. ಅದನ್ನು ನಾವು ಇಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ನಾವು ಹಸುಗಳನ್ನು ಸಾಕುವುದಕ್ಕೆ ಪ್ರಾರಂಭ ಮಾಡ್ತೀವೋ ಆವಾಗ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ತಿನ್ನುವಂಥ ಆಹಾರದಲ್ಲಿ ರುಚಿ ಬೇರೆ, ಎಲ್ಲವೂ ಒಂದು ರೀತಿಯ ಹೊಸ ಜೀವನದ ಪದ್ಧತಿಗೆ ನಾವು ಮತ್ತೆ ಬರಲಿಕ್ಕಾಗ್ತದೆ, ಹಳೆಯ ಕಾಲದ ಜೀವನ ಪದ್ಧತಿಗೆ. ಅದಕ್ಕೋಸ್ಕರ ಇವರು ಮಾಡ್ತಾ ಇರುವಂತಹ ಈ ಮಜ್ಜಿಗೆ ಇದೆಯಲ್ಲ, ಅದು ಪ್ರಾರಂಭ ಆಗಲಿ, ಅದು ರುಚಿಕರವಾಗಿ ಅದನ್ನು ಎಲ್ಲರೂ ಉಪಯೋಗಿಸಿಕೊಂಡು ಸಮಾಜದಲ್ಲಿ ಎಲ್ಲರೂ ಮಜ್ಜಿಗೆಯನ್ನು ಬೇರೆ ಬೇರೆ ರೀತಿಯ ಔಷಧಿಯುಕ್ತವಾದಂತಹ ಮಜ್ಜಿಗೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಉಪಯೋಗಿಸಿಕೊಂಡು ಮತ್ತು ನಮ್ಮ ಸ್ನೇಹಿತರಿಗೆ ಹೇಳಿಕೊಂಡು ಆ ಮಜ್ಜಿಗೆಯಿಂದ ಅವರ ಏನು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರ, ಮನುಷ್ಯನಿಗೆ ಹುಟ್ಟುವಾಗಲೇ ಕರ್ತವ್ಯಗಳು ಬರ್ತದೆ. ಆ ಕರ್ತವ್ಯದಲ್ಲಿ ಅವನು ಜೀವನ ಮಾಡೋದಕ್ಕೆ ಏನು ಮಾಡಬೇಕು ಅಂತೇಳಿ ಹೇಳುವಂಥದ್ದು ಅವನು ತೀರ್ಮಾನ ಮಾಡೋದು. ಆ ತೀರ್ಮಾನ ಮಾಡಿ ಅದರಲ್ಲಿ ಅವನ ಬದ್ಧತೆಯಿಂದ ಅದನ್ನು ಪ್ರಾಮಾಣಿಕವಾಗಿ ಮತ್ತು ಯಾರಿಗೂ ಮೋಸ ಮಾಡದ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಹೋದಾಗ ಅವನಿಗೆ ಒಂದು ಸಾಧನೆ ಮಾಡೋದಕ್ಕೆ ಸಾಕಷ್ಟು ಉದಾಹರಣೆಗಳು. ಯಾರು ಹುಟ್ಟಿನಿಂದ ಶ್ರೀಮಂತರಿರೋದಿಲ್ಲ, ಆಮೇಲೆ ಅವನು ಸಾಧನೆ ಮಾಡ್ತಾ ಕಷ್ಟಪಟ್ಟು ಅವನು ಒಂದು ಹಂತಕ್ಕೆ ವ್ಯಾವಹಾರಿಕವಾಗಿ ಒಂದು ಹಂತಕ್ಕೆ ತಲುಪುವಂಥದ್ದು. ಹಾಗಾಗಿ ಅವರು ಮಾಡ್ತಾ ಇರುವಂಥ ಈ ಒಳ್ಳೆ ಕೆಲಸ ಅಂತ, ಇದು 100ಕ್ಕೆ 100 ಹೇಳ್ತೀನಿ, ಈ ಕೆಲಸ ಇದು ಅಪರೂಪವಾಗಿ ಮಾಡುವಂಥದ್ದು. ಈ ಕೆಲಸ ಹೊರಟಿದ್ದಾರೆ, ಎಲ್ಲರೂ ಕೂಡ ಖಂಡಿತವಾಗಿ ಇದನ್ನು ನಾವು ಬೆಂಬಲಿಸಬೇಕು. ಎಲ್ಲ ಕಡೆಗೂ ಇದನ್ನು ಉಪಯೋಗಿಸ್ಕೊಳ್ಬೇಕು. ಅವರ ಈ ಕಾರ್ಯಕ್ಕೆ ನಾವೆಲ್ಲ ಶಕ್ತಿಯಾಗಿ ನಿಲ್ಲಬೇಕು. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಜನಕ್ಕೆ ಅದರಿಂದಾಗಿ ಪ್ರೇರಣೆ ಬರಬೇಕು. ಆ ಮೂಲಕ ಹಸುಗಳನ್ನು ಹೆಚ್ಚು, ಅದು ಊರಿನ ಹಸುಗಳನ್ನು ಸಾಕುವಂಥ ವ್ಯವಸ್ಥೆಗೆ ನಾವೆಲ್ಲ ಬರಬೇಕು ಅಂತ ಹೇಳ್ತಾ 2 ಮಾತುಗಳನ್ನು ದೇವಿಯ ಪಾದಗಳಿಗೆ ಸಮರ್ಪಣೆ ಮಾಡ್ತೇನೆ. ನಮ್ಮ ಈ ಧನ್ವಂತರಿ ಮಜ್ಜಿಗೆಯ ವಿಶೇಷತೆ ಏನೆಂದರೆ, ನಾವು ಶುದ್ಧೀಕರಿಸಿದ ನೀರನ್ನೇ ಬಳಸ್ತೇವೆ. ಹಾಗೆ ಯಾವುದೇ ರೀತಿಯ ಕೆಮಿಕಲ್ ಏನು ಮಿಕ್ಸ್ ಮಾಡದೆ ಸೈಂಧವ ಲವಣವನ್ನೇ ಯೂಸ್ ಮಾಡಿ ಈ ಒಂದು ಮಜ್ಜಿಗೆಯನ್ನು ತಯಾರು ಮಾಡ್ತೇವೆ. ಹಾಗಾಗಿ ನೀವು ತಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡಲು, ದಾಹ ದೃಷ್ಟಿಯಿಂದ ಕೂಡಲು ಧನ್ವಂತರಿ ಮಜ್ಜಿಗೆಯನ್ನು ನೀವು ಯಾವತ್ತೂ ಯೂಸ್ ಮಾಡಿ. ಸಭೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ಬಾಂಧವರೇ, ಕಿಶೋರಣ್ಣನ ಒಂದು ಸಾಹಸವೇ ದೊಡ್ಡ ಒಂದು ಮೆಚ್ಚುವಂಥದ್ದು ಅಂತ ಹೇಳಿ. ಯಾಕೆಂತ ಹೇಳಿದರೆ, ಯಾರಿಗೂ ಉದ್ಯಮವನ್ನು ಮಾಡಬೇಕು ಅನ್ನುವಂತಹ ಹುರುಪಿರ್ತದೆ. ಕಿಶೋರಣ್ಣ ಹೇಗೆ ಅಂತ ಹೇಳಿದರೆ, ಎಷ್ಟೋ ವರ್ಷದಿಂದ ಬೃಂದ ಪೂಜಾ ಸಾಮಗ್ರಿ ಮತ್ತು ಸ್ಟಿಕ್ಕರ್ ಕಟ್ಟಿಂಗ್ ಇಂತಹ ಹಲವಾರು
ಉದ್ಯಮಗಳನ್ನು ಜೋಡ್ ರಸ್ತೆಯಲ್ಲಿ ಮಾಡ್ತಾ ಜೋಡ್ ರಸ್ತೆಯ ಜನರಿಗೆ ತುಂಬ ಆತ್ಮೀಯರು, ಚಿರಪರಿತರಾಗಿ ಇದ್ದಂಥವರು. ಹಾಗಾಗಿ ಇಷ್ಟು ವರ್ಷದಿಂದ ನಾನು ಜೋಡ್ ರಸ್ತೆಯಲ್ಲಿದ್ದೇನೆ. ಜೋಡ್ ರಸ್ತೆಯ ಜನರಿಗೆ ಏನಾದರೂ ಒಂದು ಒಳ್ಳೆಯ ಉಪಕಾರ ಆಗುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಅದು ನನ್ನ ಉದ್ಯಮವಾಗಿಯೂ ಇರಬೇಕು, ಜನರಿಗೂ ಏನಾದರೂ ಅದರಿಂದ ಉಪಯೋಗ ಬೇಕು ಎನ್ನುವಂತಹ ಆ ತುಡಿತ ಏನಿದೆ, ಆ ತುಡಿತವೇ ಇಂದು ಧನ್ವಂತರಿ ಮಜ್ಜಿಗೆಯ ಹುಟ್ಟಿಗೆ ಕಾರಣ ಆಯಿತು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಹಾಗೆ ಹೇಳಿದಾಗೆ ಉದ್ಯಮವನ್ನು ಯಾವ ರೀತಿಯಲ್ಲಿಯೂ ಮಾಡ್ಬೋದು, ಆದರೆ ಉದ್ಯಮದ ಆಯ್ಕೆ ಎನ್ನುವಂಥದ್ದು ನಮಗೆ ಬಹಳ ಉತ್ತಮವಾದದ್ದು ಅಂತ. ಹಾಗಾಗಿ ಧನ್ವಂತರಿ ಎಂಬ ಹೆಸರಿನಲ್ಲೇ ಇದೆ ವಿಷ್ಣುವಿನ ಒಂದು ಅವತಾರ. ಅಂತಹ ಧನ್ವಂತರಿ ರೂಪೇ ಪರಮಾತ್ಮನನ್ನು ನಾವು ಜಪ ಇತ್ಯಾದಿಗಳನ್ನು ಸ್ತೋತ್ರಾದಿಗಳನ್ನು ಮಾಡುವುದರಿಂದ ತುಂಬ ವಿಧವಾದಂತಹ ಫಲಗಳು, ದೇಹದಲ್ಲಿ ಚೈತನ್ಯ, ಆರೋಗ್ಯದ ವೃದ್ಧಿ, ಇದೆಲ್ಲವೂ ಕೂಡ ಧನ್ವಂತರಿಯ ಚಿಂತನೆಯಲ್ಲಿದೆ ಅಂತ. ಹಾಗಾಗಿ ಆ ಧನ್ವಂತರಿಯ ಚಿಂತನೆಯನ್ನಿಟ್ಟುಕೊಂಡು ಈಗ ಭೂಲೋಕದ ಅಮೃತವೇ ಎನ್ನುವಂತಹ ವ್ಯವಸ್ಥೆ, ಯಾಕೆ ಅಂತ ಹೇಳಿದರೆ ಈಗ ಹೇಳಿದಾಗೆ ಈ ಬಾಟಲ್ ಹಾಗೆ ಪ್ಯಾಕೆಟ್ ಪಾನೀಯಗಳ ಹಾವಳಿಯಿಂದ ನಮಗೆ ಪುರಾತನವಾಗಿ ಬಂದಂಥ ಹಾಲು, ಮೊಸರು, ಮಜ್ಜಿಗೆ ಇವೆಲ್ಲ ಬದಿಗೆ ಸರಿತಾ ಉಂಟು. ಯಾಕೆ ಅಂತ ಹೇಳಿದರೆ ನಾವು ಎಷ್ಟಿದ್ರೂ ಕೂಡ ನಮಗೆ ಕಾಣುವಂಥದ್ದು ಕಣ್ಣಿಗೆ ಕಲರ್ ಆಗಿರಬೇಕು, ಒಳ್ಳೆ ಫ್ಲೇವರ್ ಇರಬೇಕು. ಇಂಥದ್ದನ್ನೆಲ್ಲ ನಾವು ನಮಗದು ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ನಮ್ಮ ಮೊದಲ ಆಯ್ಕೆ ಅದಕ್ಕೆ ಅಂತ ಹೇಳಿ. ಹಾಗಾಗಿ ಕೆಲವೊಂದು ಹಾಗೆ ಈಗ ಹಾನಿಕಾರಕ ಅಂತ ಗೊತ್ತಿದ್ರೂ ನಾವು ಮಾಡುವುದು ಅದನ್ನೇ. ಅಂತಹ ವ್ಯಾಮೋಹಕ್ಕೆ ನಾವು ಒಳಗಾಗಿದ್ದೇವೆ. ಅಂತಹ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯ ಆ ಒಂದು ಮಜ್ಜಿಗೆ ಅನ್ನುವಂಥದ್ದು, ಅದು ಕೂಡ ಆ ಮಜ್ಜಿಗೆ ಒಂದು ಅಮೃತ. ಮಜ್ಜಿಗೆಯ ಒಟ್ಟಿಗೆ ಅಂತಹ ಧನ್ವಂತರಿಯ 21 ಬಗೆ ನೋಡುವಾಗಲೇ ಮೆನುವಲ್ಲಿ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದರೆ ಒಂದೊಂದು ವ್ಯವಸ್ಥೆಗಳಿಗೂ ಕೂಡ ಒಂದೊಂದು ದ್ರವ್ಯಗಳು, ಒಂದೊಂದು ಧನ್ವಂತರಿಯ ದ್ರವ್ಯಗಳಲ್ಲಿಯೂ ಕೂಡ ಒಂದೊಂದು ರೀತಿಯಾದಂಥ ಫಲಿತಗಳುಂಟು ಅಂತ. ಅಂತಹ ಮಜ್ಜಿಗೆಗೆ ಆ ಧನ್ವಂತರಿಯ ಔಷಧೀಯ ಗುಣವುಳ್ಳಂತಹ ವ್ಯವಸ್ಥೆಗಳನ್ನೆಲ್ಲ ಮಿಶ್ರಣ ಮಾಡಿ ಸೇವಿಸಿದಾಗ ದೇಹದಲ್ಲಿರುವಂಥ ಒಂದೊಂದು ಅಂಶಗಳಿಗೂ, ಒಂದೊಂದು ಕಾಯಿಲೆ, ಒಂದೊಂದು ದುರ್ಬಲತೆಗಳಿಗೂ ಕೂಡ ಅದು ಪೂರಕವಾಗಿ ಶರೀರಕ್ಕೆ ಪುಷ್ಟಿಯನ್ನು ಕೊಡ್ತದೆ ಅಂತ ಹೇಳಿ. ಅಂತಹ ಪೌಷ್ಟಿಕ ಆಹಾರ, ಒಳ್ಳೆಯ ಪಾನೀಯ, ಜನರ ಇದನ್ನು ಸಂಕಟವನ್ನು ಒಳ್ಳೆಯ ರೀತಿಯಲ್ಲಿ ತಣಿಸುವಂತಹ ಒಂದು ಒಳ್ಳೆಯ ಧನ್ವಂತರಿ ಮಜ್ಜಿಗೆ ಎಂಬಂತಹ ಉದ್ಯಮವನ್ನು ಆರಂಭ ಮಾಡಿದ್ದಾರೆ. ಹಾಗಾಗಿ ಆ ಉದ್ಯಮಕ್ಕೂ ಯಶಸ್ಸಾಗಲಿ. ಮುಂದೆ ಧನ್ವಂತರಿ ಮಜ್ಜಿಗೆ ಇಂತಹ ಹಲವಾರು ರೀತಿಯಾದಂತಹ ಜನರಿಗೆ ಉಪಯುಕ್ತವಾಗುವಂತಹ ಉದ್ಯಮವನ್ನು ಮಾಡುವಂತಹ ಯಶಸ್ಸು ನಮ್ಮ ಕಿಶೋರಣ್ಣನಿಗೆ ದೇವರ ಅನುಗ್ರಹ ಮಾಡಲಿ. ಈ ಒಳ್ಳೆಯ ವ್ಯವಸ್ಥೆಯಲ್ಲಿ ಮುಂದಕ್ಕೂ ಕೂಡ ಧನ್ವಂತರಿ ಮಜ್ಜಿಗೆ ಎಂಬಂಥದ್ದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆ ಈ ದಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಈ ವರ್ಷ ಕಾಮರ್ಸ್ ವಿಭಾಗದಲ್ಲಿ 588 ಅಂಕಗಳನ್ನು ಪಡೆಯುವುದರ ಮೂಲಕ ಯಶಸ್ವಿಯಾಗಿ ದ್ವಿತೀಯ PUC ಮುಗಿಸಿದಂತಹ ಕುಮಾರಿ ಶ್ರೇಷ್ಠ ಅವರು ನಮ್ಮೊಂದಿಗಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಅತಿಥಿ ಗಣ್ಯರಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಿದ್ದೇನೆ. ನಮ್ಮನ್ನು ಉದ್ದೇಶಿಸಿ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಶಾರದಾ ಕನ್ಸ್ಟ್ರಕ್ಷನ್ ಜೋಡ್ ರಸ್ತೆ ಕಾರ್ಕಳ ಇದರ ಮಾಲಕರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಇವರು ಶುಭ ಹಾರೈಸಬೇಕಂತ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ಪಂಚಾಯತ್ ಸದಸ್ಯರಾದ ಶರ್ಮಿಳಾ ಶೆಟ್ಟಿಯವರೇ ಹಾಗೂ ನನ್ನ ಎಲ್ಲ ಮಿತ್ರರಾದಂತಹ ನನ್ನ ಎಲ್ಲ ಬಂಧು ಮಿತ್ರರಿಗೂ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಕಿಶೋರ್ ಅವರು ಹಿಂದಿನಿಂದಲೂ ನನ್ನ ಭಾರಿ ಆತ್ಮೀಯ ಸ್ನೇಹಿತ. ಅವರು ಈಗಾಗಲೇ ವೃಂದ ಅಂತ ಹೇಳೋ ಪೂಜಾ ಸಾಮಗ್ರಿಯ ಒಂದು ಶಾಪನ್ನು ಇಟ್ಟಿದ್ದಾರೆ. ಅದರ ಫಲಶ್ರುತಿಯಾಗಿ ಇನ್ನೊಂದು ಅವರು ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಧನ್ವಂತರಿ ಮಜ್ಜಿಗೆ ಅಂತ ಹೇಳ್ಕೊಂಡು. ಅದಕ್ಕೆ ಆಲ್ರೆಡಿ ಎಲ್ಲರೂ ಅದರ ಬಗ್ಗೆ ಎಲ್ಲ ಒಳ್ಳೆಯ ಮಾತನ್ನು ಆಡಿದ್ದಾರೆ. ನಾನು ಅವರ ಸಂಸ್ಥೆಗೆ ಒಂದು ಶುಭ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಧನ್ಯವಾದಗಳು. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಕುಕ್ಕುಂದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಶರ್ಮಿಳಾ ಶೆಟ್ಟಿಯವರು ತಮ್ಮ ಕೂತಲ್ಲಿ ತಮ್ಮ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಹಾಗೆ ಈ ಒಂದು ಸಂಸ್ಥೆ ಇವತ್ತು ಬೆಳೆಯುವಲ್ಲಿ ಕಿಶೋರಿಯವರಿಗೆ ಕೆಲವೊಂದು ಅವರ ಗೆಳೆಯರು ಸಹಾಯವನ್ನು ಮಾಡಿರ್ತಾರೆ. ಹಾಗೆ ಅವರ ಜೊತೆಗಿದ್ದ
ಗೆಳೆಯರನ್ನು ನೆನೆಯುವುದು ಈಗ ಆದ್ಯ ಕರ್ತವ್ಯ. ಹಾಗೆ ಅವರಿಗೆ ಸಹಕಾರವನ್ನು ನೀಡಿದಂತಹ ಶ್ರೀಯುತ ಸುನಿಲ್ ಇವರು ಬಂದು ವೇದಿಕೆಗೆ ಬಂದು ಒಂದು ಕಿರು ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶೀಟ್ ಹಾಕುವಲ್ಲಿ ವೆಲ್ಡಿಂಗ್ ಕೆಲಸಗಳನ್ನು ನಿಭಾಯಿಸಿದಂತಹ ಉದ್ಯಮಿಯಾದಂತಹ ಶ್ರೀಯುತ ನಿಯಾಜಿ ಅವರು ಕೂಡ ವೇದಿಕೆಗೆ ಬಂದು ಒಂದು ಕಿರು ಕಾಣಿಕೆಯನ್ನು ಪಡ್ಕೊಳ್ಬೇಕಂತ ಕೇಳಿಕೊಳ್ತಿದ್ದೇನೆ. ಹಾಗೆ ಕಾರಣಾಂತರಗಳಿಂದ ಇಲ್ಲಿ ಉಪಸ್ಥಿತರಿರದೆ ಈ ಒಂದು ಸಮಾರಂಭದಲ್ಲಿ ಇರದಿರುವಂತಹ ಅವರ ಗೆಳೆಯರಾದಂತಹ ವಿಕ್ಕಿ ಹಾಗೂ ಎಲ್ಲ ಗೆಳೆಯರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಶಾಮ್ಯಾನದ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀ ದುರ್ಗಾರ್ಸ್ನ ಮಾಲಕರಾದಂತಹ ಶ್ರೀಯುತ ಗುರುಕಿರಣ್ ಮೊಯ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ತನ್ನ ಒಂದು ಉದ್ಯಮದಲ್ಲಿ ಪ್ರತಿಯೊಂದು ಪ್ರಿಂಟಿಂಗಿಂದ ಹಿಡಿದು ಎಲ್ಲ ಕೆಲಸದಲ್ಲಿಯೂ ಈಗ ಲೈವ್ ರೆಕಾರ್ಡಿಂಗ್ ಇರ್ಬೋದು, ಆ್ಯಡ್ ಇರ್ಬೋದು, ಎಲ್ಲದರಲ್ಲಿ ಕೂಡ ಒಂದು ಸಹಾಯವನ್ನು ಮಾಡಿದಂತಹ ಎನ್ ಪಿ ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಇದರ ಎಲ್ಲ ಮಾಲಕ ಹಾಗೂ ಕೆಲಸಗಾರರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಿದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಅಮೂಲ್ಯ ಕ್ಷಣಗಳನ್ನು ನಮ್ಮೊಂದಿಗೆ ಕಳೆದಂತಹ ಇಂದಿನ ಮುಖ್ಯ ಅತಿಥಿಗಳಾದಂತಹ ರಾಜ್ಯ ಪ್ರಶಸ್ತಿ ವಿಜೇತ ಶಿಲ್ಪಿ ಹಾಗೂ ಉದ್ಯಮಿ ಕಾರ್ಕಳ ಶ್ರೀ ಗುಣವಂತೇಶ್ವರ ಭಟ್ ಸರ್, ನಿಮಗೆ ಧನ್ವಂತರಿ ಮಜ್ಜಿಗೆ ಈ ಒಂದು ಸಮಾರಂಭದ ಕಡೆಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಅವರಿಗೆ ಮಾಲಕರಾದಂತಹ ಶ್ರೀಯುತ ಕಿಶೋರಿಯವರು ಮೊಮೆಂಟವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ NP ಗ್ರೂಪ್ಸ್ ಶ್ರೀ ವಾಸುದೇವ ಭಟ್ ನೆಕ್ಕರಪಲ್ಕೆ, ನಿಮ್ಮನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿಗಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶಾರದಾ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಗಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಕುಕ್ಕುಂದೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಶರ್ಮಿಳಾ ಶೆಟ್ಟಿ ಮೇಡಮ್, ನಿಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಸರ್ವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನಿಮ್ಮ ಎಲ್ಲರ ಆಶೀರ್ವಾದ ಈ ಸಂಸ್ಥೆ ಮೇಲೆ ಇರಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.